ಇನ್ನು ಅಪ್ಪು ರಿಲೀಸ್ ನರ್ತಕಿ ಮುಂದೆ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ 23 ವರ್ಷಗಳ ಬಳಿಕ ಫ್ಯಾನ್ಸ್ ಕ್ರೇಜ್ ಇನ್ನೂ ಕೂಡ ಕಮ್ಮಿ ಆಗಿದೆ. ಅಪ್ಪು ಚಿತ್ರ ನೋಡೋದಕ್ಕೆ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಮೇನ್ ಥಿಯೇಟರ್ ನರ್ತಕಿಯಲ್ಲಿ ಇವತ್ತು ರಿಲೀಸ್ ಆಗಿದೆ. ಮುಗಿಲು ಮುಟ್ಟಿದೆ ಅಭಿಮಾನಿಗಳ ಸಂಭ್ರಮ. ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಕಟೌಟ್ಗೆ ಕಾಯಿ ಒಡೆದು ಕುಂಬಳಕಾಯಿ ಆರತಿ ಎತ್ತಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ನರ್ತಕಿ ಥಿಯೇಟರ್ ಅಂಗಳದಲ್ಲಿ ಅಪ್ಪು ದೇಗುಲ ಅಪ್ಪು ಅವರಿಗೋಸ್ಕರ ಒಂದು ದೇಗುಲವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಭಿಮಾನಿಗಳು. ನರ್ತಕಿಗೆ ಅಲಂಕಾರ ಮಾಡಿ ಅಪ್ಪುಗೆ ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ. ಅಪ್ಪುಗೆ ಜೈಕಾರ ಹಾಕ್ತಾ ಇದ್ದಾರೆ ಅಭಿಮಾನಿ ದೇವರುಗಳು. ಇನ್ನು ಸ್ಕ್ರೀನ್ ಮುಂದೆನೂ ಕೂಡ ನೋಡಿ, ಅಪ್ಪು ಬಂದ ತಕ್ಷಣ ಸ್ಕ್ರೀನ್ ಮೇಲೆ ಹೇಗೆ ಅಭಿಮಾನಿಗಳು ಸ್ಕ್ರೀನ್ನ ಮುಂದೆ ಹೋಗಿ ಪುಷ್ಪವನ್ನು ಎರಚುತ್ತಾ ಹೂಗಳನ್ನು ಎರಚುತ್ತಾ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಇದು ಅಪ್ಪುಗಿರುವಂಥ ಕ್ರೇಜ್. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅಪ್ಪುನ ಪ್ರೀ ಬರ್ಡೇ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಇನ್ನು 3-4 ಡೇಸ್ ಅಪ್ಪು ಸೆಲೆಬ್ರೇಷನ್ಸ್ ವಿಲ್ ಬಿ ಆನ್. ಹ್ಯಾಪಿ ಬರ್ಡೇ ಅಪ್ಪು. ಫಸ್ಟ್ ಟೈಮ್ ರಿಲೀಸ್ ಆಗಿ 2 ಸರಿ ನೋಡಿದ್ದೆ. ಈಗ ಮತ್ತೆ ನೋಡ್ತಾ ಇರೋದು ತುಂಬ ಖುಷಿಯಾಗಿದೆ. ಅಪ್ಪುನ ಸಿಲ್ವರ್ ಸ್ಕ್ರೀನ್ ಮೇಲೆ. ಅಪ್ಪು ಹ್ಯಾಪಿ ಬರ್ಡೇ. ಅಪ್ಪು ಹ್ಯಾಪಿ ಬರ್ತ್ಡೇ. ಸೂಪರ್ ಮೂವಿ. ಇನ್ನೊಂದ್ಸಲಿ ಬರೋಣ ಅನಿಸ್ತದೆ ಪಿಕ್ಚರ್ ನೋಡಿದಾಗ. ಬೆಂಗಳೂರು ನಮ್ದು ಲೋಕಲ್ ಅಪ್ಪು ನೆಕ್ಸ್ಟ್ ವರ್ಷ ಬರ್ತೀನಿ. 2002ರಲ್ಲಿ ಹಾಸನದಲ್ಲಿ ನೋಡಿದೆ. 2020ರಲ್ಲಿ ವೀರೇಶ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀನಿ. ಆ ಕ್ರೇಜ್ ಇವಾಗಲೂ ಐತಲ್ಲ ಕ್ರೇಜು. ಎಲ್ಲೇ ಅದು ಮರೆಯಕ್ಕಾಗುತ್ತಾ? ಅಳು ಬಂದ್ಬಿಡುತ್ತೆ. ಹೇಳ್ಬಾರ್ದು. ಸೂಪರ್. ಲವ್ ಯು ಅಪ್ಪು ಬಾಸ್. ಯಾರು ಹೇಳಕ್ಕಾಗಲ್ಲ. ಇದನ್ನೆಲ್ಲ ಎಲ್ಲ ಜನ ಅಭಿಮಾನದಿಂದ ಬಂದಿರೋದು. ಅವ್ನು ಯಾವನ್ನ ಹೇಳ್ತಾನೆ ನಾನು 90 ಲಕ್ಷ ಆಯ್ತು 1 ಕೋಟಿ ಆಯ್ತು ಅಂತ. ಅಪ್ಪುದು ಎಷ್ಟು ಫಿಲಮ್ ಆಯ್ತಾ ಬಿಡ್ರಿ. ಎಲ್ಲ ಫಿಲಮ್ ಪ್ಯಾನ್ ಇಂಡಿಯಾ ಅಂತ. ಯಾವ ಪ್ಯಾನ್ ಇಂಡಿಯಾ ರೀ? ಅಪ್ಪು ಫಿಲಮ್ ಬರಲಿ, ಪ್ರತಿಯೊಂದು ಫಿಲಮ್ ಬಿಡ್ಲಿ, ತಿಂಗಳು ಬರಲಿ, ಜನ ಹೆಂಗ್ ಬರ್ತಾರೆ ಅಂತ. ನನ್ನ ಮಕ್ಕಳು ಯಾವನ ಹೇಳ್ಕೊಂತಾನೆ. ಅಪ್ಪು ಇಲ್ದಾಗ ಮಾತಾಡ್ತಾರೆ. ಅಪ್ಪು ಇದ್ದಾಗ ಮಾತಾಡ್ಬೇಕಾಯ್ತಲ್ಲ. ಆಯ್ತಾ? ದೊಡ್ಡ ಮನೆನೇ ಅಪ್ಪು ತರ. ಅಪ್ಪು ಯಾವುದೇ ತರ ಕೆಟ್ಟ ಸಂದೇಶ ಕೊಟ್ಟಿಲ್ಲ, ಒಳ್ಳೆ ಸಂದೇಶ ಕೊಟ್ಟವ್ರೆ. ಸೂಪರ್. ಹ್ಯಾಪಿ ಬರ್ತ್ಡೇ. ಅಶ್ವಿನಿ ಅವರು ಇನ್ನೂ ಹೊಸ ಆಕ್ಟರ್ ತರಬೇಕು ಅನ್ನೋದೇ ಅವ್ರಿಗೆ ಒಂದು ಕಿವಿ ಮಾತು. ಅಶ್ವಿನಿ ಅವರು ಹೊಸ ಆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದೇ. ಮತ್ತೆ ಪುನೀತ್ ರಾಜ್ಕುಮಾರ್ ಬರಬೇಕು ಅನ್ನೋದು ಒಬ್ಬರು ಆಕ್ಟರ್ ಹುಡುಕ್ಬೇಕು. ಸೂಪರ್ ಸರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾವತ್ತೂ ಪವರ್ ಸ್ಟಾರನೇ. ಏನು ಆ ಮಾತು ಈ ಮಾತು ಯಾವ ಮಾತಿಲ್ಲ ಸರ್. ಪವರ್ ಸ್ಟಾರ್ ಒಂದೇ ಮಾತು. ಯಾವತ್ತಿದ್ರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಜನರೇಷನ್ಗಳು ಅಪ್ಪು ಬಾಸ್ ಒಬ್ಬರೇ ಇರ್ತಾರೆ. ಅಪ್ಪು ಬಾಸ್ ಒಬ್ಬರೇ, ಯಾವತ್ತೂ ಸಾಟಿಲ್ಲ ಸರ್. ಅಪ್ಪು ಬಾಸ್ಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಅವತ್ತು ಆ ಸಿನಿಮಾ ಹಂಗೆ ಇತ್ತು, ಇವತ್ತು ಹಿಂಗಿದೆ, ಮುಂದಕ್ಕೂ ಹಿಂಗೆ ಇರುತ್ತೆ. ಕರ್ನಾಟಕದಲ್ಲಿ ಕರ್ನಾಟಕ ಇರೋವರೆಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಹಿಂಗೆ ಇರುತ್ತೆ. 50 ವರ್ಷ ಹುಟ್ಟಿದಬ್ಬ ಅವ್ರಿಗೆ, ಅಪ್ಪು ಫ್ಯಾನ್ಸ್ಗೆ ಒಳ್ಳೆ ಗಿಫ್ಟ್. ಈ ತರ ಮೂವಿ ಮತ್ತೆ ಬರಲ್ಲ. ಆ ತರ ವ್ಯಕ್ತಿ ಬರೋದು ಸರ್ ಇವತ್ತು 30 ಯುಗಾದಿ ಹಬ್ಬ ಇರೋದು. ನಮ್ಗೆ ಇವತ್ತೇ ಹಬ್ಬ. ಇವತ್ತು ಹಬ್ಬ ಅಪ್ಪು ಬಾಸ್ಗೆ. ಸರ್, ದೇವರು ದೇವಸ್ಥಾನಕ್ಕೆ ಬಂದಿದ್ದಾರೆ. ಅಪ್ಪು ಅಭಿಮಾನಿಗಳೆಲ್ಲ ಬಂದು ಕಣ್ತುಂಬಿಸ್ಕೋಬೇಕಷ್ಟೇ. ಏನಂದ್ರೆ ಸರ್, ಥಿಯೇಟರ್ಗೆ ಎಷ್ಟೋ ಜನ ಫಿಲಮ್ ಬರುತ್ತೆ ಹೋಗುತ್ತೆ. ಬಟ್ ಪವರ್ ಸ್ಟಾರ್ ಫಿಲಮ್ ಅಂದ್ರೆ ನಾಳೆ ಪೇಪರ್ ಅದೇ ಹೆಡ್ಲೈನ್ಸು. ಸೊ ಎಲ್ಲರೂ ಬರ್ಕೊಬೇಕು. ಸೊ ಯುಗಾದಿ ಹಬ್ಬ ಇವತ್ತೇ ನಮಗೆ ಅಪ್ಪು ಅಭಿಮಾನಿಗೆ ಬಂದು ಕಣ್ತುಂಬಿಸ್ಕೋಬೇಕಷ್ಟೇ. ಸರ್, ಹತ್ತಿರದಲ್ಲಿ IPL ಐತೆ ಸರ್. ಈ ಸಲ ಕಪ್ಪು RCB ಇದೆ. ಯಾಕಂದ್ರೆ ಬಂದಿರೋ ಥಿಯೇಟರ್ಗೆ ನಮ್ಮ ಬಾಸ್ ಅಪ್ಪು. ಸೊ ಎಲ್ಲರೂ ಬಂದು ಥಿಯೇಟರ್ಲಿ ಅಪ್ಪು ಅಭಿಮಾನಿಗಳು ದೇವ್ರನ್ನ ಕಣ್ತುಂಬಿಸ್ಕೋಬೇಕು ಅಷ್ಟೇ. ಕರ್ನಾಟಕ ಕಪ್ಪದೇವ್ರ ಅಪ್ಪು ಬಾಸ್ಗೆ. ಸೂರ್ಯ ಒಬ್ಬ, ಚಂದ್ರ ಒಬ್ಬ, ನಮ್ಮ ಅಪ್ಪು ಒಬ್ಬರೇ. ಜೈ ಅಪ್ಪ. ಇಟ್ ಇಸ್ ನೈಸ್. ಅಂದ್ರೆ ಆಸ್ ಯೂಶುವಲ್ ಚೆನ್ನಾಗಿದೆ. ಖುಷಿ ಆಯ್ತು. ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ಸೂಪರ್ ಮೂವಿ. ದೊಡ್ಡ ಮನೆಯ ಬಂಗಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಸರ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪು ಫಿಲಮ್ನ ಫಸ್ಟ್ ನೋಡೋಕ್ಕಾಗಿರಲಿಲ್ಲ. ಸೊ ಆ ಆಸೆ ಇವತ್ತು ಈಡೇರಿತು ಅಂತ ಖುಷಿ ಆಗ್ತಿದೆ ಸರ್. ಎಲ್ಲ ಫಿಲಮು ನೋಡಿದೆ ಅಪ್ಪು ಬಾಸ್ದು. ಇದೊಂದು ಫಿಲಮ್ ನೋಡೋಕ್ಕಾಗಿರಲಿಲ್ಲ. ನಾವೆಲ್ಲ ತುಂಬ ಚಿಕ್ಕವರಿದ್ವಿ ಅವಾಗ. ಇವಾಗ ಮತ್ತೆ ಆ ದಿನ ನೋಡ್ತಾ ಇರೋದು ತುಂಬ ಖುಷಿ ಆಯ್ತು.